ದೇವರನ್ನ ಒಲಿಸಿಕೊಳ್ಳುವಂತಹ ಬಗೆ ಬಗೆಯ ಸಾಧನೆಗಳು, ವ್ರತಗಳು, ನೇಮಗಳು, ದಾನ, ಧರ್ಮ, ಪುರಾಣ ಪ್ರವಚನ, ಪಾಠ ಇತ್ಯಾದಿಗಳೆಲ್ಲ ಅನೇಕ ದಾರಿಗಳು ದೇವರನ್ನ ಒಲಿಸಿಕೊಳ್ಳುವಂಥದ್ದು. ಅದರೊಳಗೆಲ್ಲ ಶ್ರೇಷ್ಠವಾದ ಮಾರ್ಗ ಯಾವುದು? ಭಗವಂತನನ್ನ ಒಲಿಸಿಕೊಳ್ಳಿಕ್ಕೆ. ಭಗವಂತ ನಿಜವಾಗಿ ಯಾವುದಕ್ಕೆ ವಶ ಆಗ್ತಾನೆ ಅಂದರೆ, ಯಾರಲ್ಲಿ ಭಕ್ತಿ ಇದೆ ಅವರಿಗೆ ಮಾತ್ರ ನಾನು ವಶ ಆಗ್ತೇನೆ. ನಿಮ್ಮಲ್ಲಿ ಭಕ್ತಿ ಇಲ್ಲ, ಬೇರೆ ಎಲ್ಲ ಇದೆ, ನಾನು ಸಿಗೋಲ್ಲ. ಹಾಗಾದ್ರೆ ಮಾಡಿದ್ದೆಲ್ಲ ವ್ಯರ್ಥನಾ? ಇಲ್ಲ, ನಿಮಗೆ ಸಿಗುತ್ತೆ, ನಾನು ಸಿಗಲ್ಲ, ಮಿಕ್ಕಿದ್ದೆಲ್ಲ ಸಿಗುತ್ತೆ. ನೀವು ದಾನ ಮಾಡಿದ್ದೀರಾ, ಪುರಾಣ ಕೇಳಿದ್ದೀರಾ, ಅಧ್ಯಯನ ಮಾಡಿದ್ದೀರಾ, ಅಧ್ಯಾಪನ ಮಾಡಿದ್ದೀರಾ, ಇನ್ನೊಬ್ರಿಗೆ ಉಪಕಾರ ಮಾಡಿದ್ದೀರಾ, ಇದಕ್ಕೆಲ್ಲ ಫಲ ಇದೆ. ಏನು? ಸ್ವರ್ಗಾದಿ ಭೋಗಗಳ ಫಲವನ್ನಾಗಿ ಕೊಡ್ತಾನೆ. ತನುವ ದಂಡಿಸಿ ದಿನ ದಿನದಿ ಸಾಧನವ ಮಾಡದ ಪರಿಗಿತ್ತಪನು ಸ್ವರ್ಗಾದಿ ಭೋಗಗಳ. ನೀವು ತನು ಇಟ್ಟು ಕಷ್ಟಪಟ್ಟು ಸಾಧನೆ ಮಾಡ್ತಾ ಇದ್ದೀರಿ, ತನುವಿನ ಒಟ್ಟಿಗೆ ಮನವನಿತ್ತರೆ ತನ್ನ ನೀವನು. ಆ ಮನಸ್ಸಿನಲ್ಲಿ ಭಕ್ತಿ ಬೇಕು, ಪ್ರೀತಿ ಬೇಕು, ಭಗವಂತನಲ್ಲಿ ನಿರಂತರ ಪ್ರೇಮ ಪ್ರವಾಹ ಬೇಕು. ಬಾಯಲ್ಲಿ ಗಾನ ಇದೆ, ಆದರೆ ಮನಸ್ಸಿನಲ್ಲಿ ದೇವರಲ್ಲಿ ಭಕ್ತಿ